ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಿರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಒಳ ಮೀಸಲಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು. ಸೊ ನೀವೆಲ್ಲ ಆಲ್ಮೋಸ್ಟ್ ಎಲ್ಲ ಮೀಡಿಯಾಗಳಲ್ಲೂ ಅಬ್ಸರ್ವ್ ಮಾಡಿರ್ಬೋದು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಇಂಟರ್ನಲ್ ರಿಸರ್ವೇಷನ್ಸ್ ಡೇಟಾಗೆ ಸಂಬಂಧಪಟ್ಟ ಹಾಗೆ ಅಂತ. ನೋಡಿ, ಇಷ್ಟು ದಿನ ಏನಾಗಿತ್ತು, ಎಜುಕೇಶನ್ ಮಿನಿಸ್ಟರ್ ಅಂತೂ ಎಲ್ಲಿ ನೋಡಿದ್ರು ಒಳ ಮೀಸಲಾತಿ ಸಮೀಕ್ಷೆ ವರದಿ ಪೂರ್ಣ ಪ್ರಮಾಣದಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಆಯಿತು ಅಂದ್ರೆ ಅದರ ಮಾರನೇ ದಿನವೇ ಮಾಡ್ಬಿಡ್ತೀವಿ ಅಂತ. ಬಟ್ ಅದು ಸಾಧ್ಯನೇ ಇಲ್ಲ. ನಾನು ಆ ವಿಡಿಯೋಗಳು ಮಾಡಬೇಕಾದ್ರೂ ಹೇಳಿದ್ದೆ, ಪ್ರತಿಯೊಂದಕ್ಕೂ ಅದರದೇ ಆದಂತ ಒಂದು ಪ್ರೊಸೀಜರ್ಸ್ ಇದ್ದೇ ಇರುತ್ತೆ. ಅದನ್ನು ಫಾಲೋ ಅಪ್ ಮಾಡಿದ ನಂತರದಲ್ಲೇ ಅದು ಆಚರಣೆಗೆ ಬರ್ಲಿಕ್ಕೆ ಸಾಧ್ಯ ಅಂತ. ಇದು ಕೂಡ ಹಾಗೆ ಆಗಿದೆ ಈಗ. ಬಟ್ ಈಗ ಆಕ್ಚುಲ್ ಆಗಿ ಪ್ರಾಬ್ಲಮ್ ಆಗಿರೋದೇನು, ಒಳ ಮೀಸಲಾತಿ ಸಮೀಕ್ಷೆ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಯಿತು. ಜಸ್ಟಿಸ್ ನ್ಯಾಯಮೂರ್ತಿ ಆದಂತ ಅವರು ನಾಗಮೋಹನ್ ದಾಸ್ ಅವರು ಈಗಾಗಲೇ ಸ್ಟೇಟ್ ಗೌರ್ಮೆಂಟ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ರು. ನಿನ್ನೆ ಈ ಸಂಪುಟ ಸಭೆಯಲ್ಲಿ ಮಂಡನೆ ಆಗ್ಲಿಕ್ಕಿಂತ ಮುಂಚೆ ಸಾಕಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ಬಿಡಿದೆ. ಅಲ್ಲಿ ತುಂಬಾ ಜನರಿಗೆ ಏನಂದ್ರೆ ಕೆಲವೊಂದು ಜಾತಿಗಳಿಗೆ ಸೀಮಿತ ಆಗಿರೋರು, ಸೊ ನಮ್ಮ ಒಂದು ಜಾತಿಯ ಜನಾಂಗಕ್ಕೆ ಒಂದಷ್ಟು ರಿಸರ್ವೇಷನ್ಸ್ ಜಾಸ್ತಿ ಬರಬೇಕು ಅಂತ ಒಂದಷ್ಟು ಜನ ವಾದ ಮಾಡಿದ್ರೆ, ಮತ್ತೊಂದಷ್ಟು ಜನ ಅಲ್ಲಿ ಇರ್ತಕ್ಕಂಥ ಕನ್ಸರ್ನ್ ಮಿನಿಸ್ಟರ್ ಆಗಿರ್ಬೋದು, ಆಯಾ ಪಂಗಡಗಳಿಗೆ ಸಂಬಂಧಪಟ್ಟರು, ಅವರು ಇಲ್ಲ ನಮ್ಮ ಒಂದು ಜನಾಂಗಕ್ಕೆ ಒಂದಷ್ಟು ರಿಸರ್ವೇಷನ್ಸ್ ಕೋಟ ಜಾಸ್ತಿ ಸಿಗಬೇಕು ಅಂತಕ್ಕಂಥ ಈ ರೀತಿಯಾದಂಥ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ ಈಗ. ಸೊ ಇದಕ್ಕೆ ಸಿಎಂ ಅವರು ಹೇಳಿರ್ತಕ್ಕಂಥ ಒಂದು ಡೈರೆಕ್ಷನ್ಸ್ ಅಥವಾ ಒಂದು ಏನ್ ಮಾತನ್ನ ಹೇಳಿದ್ರೆ ಅಂದ್ರೆ, ಈಗ ದಿಸ್ ಮಂತ್ ಇದೇ ತಿಂಗಳು ಆಗಸ್ಟ್ 16ನೇ ತಾರೀಕು ಇದನ್ನೆಲ್ಲವನ್ನ ಫೈನಲೈಸ್ ಮಾಡಬೇಕು. ಈಗಾಗಲೇ ಸಾಕಷ್ಟು ಡಿಲೇ ಆಗಿದೆ. ಬಟ್ ನೀವು ನಿನ್ನೆಯ ಪತ್ರಿಕೆ ವರದಿ ನೋಡಿದಾಗಲೂ ಕೂಡ ಸಾಕಷ್ಟು ಹೇಳಿದ್ದಾರೆ. ಸೊ ಇವರು ಹೀಗೆ ಮಾಡ್ತಾ 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 ಏನನ್ನೂ ಮಾಡಲ್ಲ, ಮತ್ತಷ್ಟು ವಿಳಂಬ ಆಗುತ್ತೆ ಅಂತ. ನೋಡಿ, ಇದು ಮತ್ತೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇನ್ ಕೇಸ್ ಏನಾದ್ರು ಆಗಸ್ಟ್ 16ನೇ ತಾರೀಕು ಫೈನಲೈಸ್ ಮಾಡ್ತೀವಿ ಅಂತ ಇವ್ರೇನು ಹೇಳ್ಬಿಡ್ತಾರೆ. ಬಟ್ ಅಲ್ಲೂ ಕೂಡ ಒಮ್ಮತ ಅಭಿಪ್ರಾಯ ಬರ್ಲಿಲ್ಲ ಅಂದ್ರೆ, ಒಮ್ಮತ ಅಭಿಪ್ರಾಯ ಯಾರಲ್ಲೂ ಸರಿಯಾದ ರೀತಿಯಲ್ಲಿ ಆಗ್ಲಿಲ್ಲ ಅಂತ ಕಂಡು ಬಂದಾಗ ಮತ್ತೆ ಒಂದಷ್ಟು ಕ್ಲಾಸಸ್ ಆಗುತ್ತೆ. ಮತ್ತೆ ಅಲ್ಲಿ ಇನ್ನು ಯಾರಿಗೆ ಎಷ್ಟು ಕೊಡಬೇಕು, ಏನ್ ಕತೆ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡಿಸ್ಕಷನ್ ಇದು ರನ್ನಿಂಗ್ ಆಗ್ತಾ ಹೋಗ್ತಾ ಇರ್ತಿದೆ. ಮತ್ತೆ ಅವೆಲ್ಲವನ್ನ ಸರ್ ಮಾಡ್ಲಿಕ್ಕೆ ಮತ್ತಷ್ಟು ಡೇಟ್ಸ್ ಅನ್ನ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಫೈನಲಿ ಇದರಿಂದ ಸಫರ್ ಆಗೋದು ಎಕ್ಸಾಮ್ ಆಸ್ಪಿರೆಂಟ್ಸ್ ಅಂತ ಏನಿರ್ತಾರೆ. ಪಾಪ ಸರ್ಕಾರಿ ಉದ್ಯೋಗನ ತಗೊಳ್ಬೇಕು, ನಾವೊಂದು ಸರ್ವಿಸ್ ಮಾಡಬೇಕು, ಲೈಫ್ ಲೀಡ್ ಮಾಡಬೇಕು ಅಂತಕ್ಕಂಥ ಆಂಬಿಷನ್ಸ್ ಅನ್ನ ಯಾರೆಲ್ಲ ಇಷ್ಟು ವರ್ಷಗಳ ಕಾಲ ಇಟ್ಕೊಂಡು ಸಿದ್ಧತೆಯನ್ನ ಮಾಡ್ತಾ ಇದ್ರು, ಅವ್ರಿಗಂತೂ ಇಟ್ಸ್ ತುಂಬಾ ಡಿಸಪಾಯಿಂಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಹಾಗಾಗಿ ಈಗ ಸಾಕಷ್ಟು ನಾನು ವಿಡಿಯೋಗಳನ್ನ ವಾಚ್ ಮಾಡ್ತಾ ಇದ್ದೀನಿ. ಇದು ಸುಮ್ಮನೆ ಏನಂದ್ರೆ ರಬ್ಬರ್ ಹಾಗೆ ಸುಮ್ಮನೆ ಎಳ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲವೂ ಕೂಡ. ಇದಕ್ಕೆ ಅಂತ್ಯ ಅನ್ನೋದೇ ಇಲ್ಲ ಇವೆಲ್ಲ ನೋಡ್ಬಿಟ್ರೆ. ಈಗ ಈಗಾಗಲೇ ಕೆಲವರೆಲ್ಲ ಒಂದಷ್ಟು ಜನ ಈಗ ಪ್ರತಿಭಟನೆ ಮಾಡ್ಲಿಕ್ಕೂ ಸಜ್ಜಾಗಿದ್ದಾರೆ. ನಿಯರ್ಲಿ 70,000 ಆಫ್ ಟೀಚರ್ ಇಕ್ವಿಪ್ಮೆಂಟ್ ಇಲ್ಲಿ ಸಮಸ್ಯೆ ಇರುವಂತದ್ದು ಇಡೀ ಸ್ಟೇಟ್ ಅಲ್ಲಿ. ಇವರು ಕೊಟ್ಟಂತ ಭರವಸೆಗಳು ಯಾವುದು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಹುಸಿಯಾದ ಭರವಸೆಗಳೇ ಕೊಡ್ತಾ ಇದ್ದಾರೆ. ಏನ್ ಹೇಳ್ತಾರೋ ಅದು ಆ ಟೈಮಿಗೆ ಮಾತ್ರ, ಆ ಒಂದು ಸಂದರ್ಭಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಇವ್ರಿಗೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ನಾವು ಇವ್ರು ಹೇಳಿದ್ರೆ ನಂಬ್ಕೊಂಡು ಬರ್ತಾ ಬರ್ತಾ ನೋಡಿ, ಒಳ ಮೀಸಲಾತಿ ಅಂತ ಹೇಳಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆಯನ್ನು ಒಳಗೊಂಡಂತೆ ರಾಜ್ಯ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ಬರ್ತಕ್ಕಂಥ ನೋಟಿಫಿಕೇಶನ್ಸ್ ಎಲ್ಲವೂ ಕೂಡ ವಿಳಂಬ ಆಗೋಯ್ತು. ಆದ್ರೂ ಎಲ್ಲ ಸಹಿಸ್ಕೊಂಡು ಪಾಪ ಇದೊಂದು ಡೇಟಾ ಅಂತ ಹೇಳ್ತಾ ಇದ್ರೆ ಬಂದ್ಬಿಡ್ಲಿ, ಇದು ನೋಡೋಣ ಅದೇನಾಗುತ್ತೋ ಅಂದ್ಬಿಟ್ಟು ವೇಟ್ ಮಾಡ್ತಿದ್ರು. ಈಗ ಬಂದಾಯ್ತು, ಮತ್ತೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ ಈಗ. ಸೊ ನಮ್ಗೆ ಇಷ್ಟು ಪರ್ಸೆಂಟ್ ಬೇಕು, ಅವ್ರಿಗೆ ಇಷ್ಟು ಪರ್ಸೆಂಟ್ ಬೇಕು, ನಮ್ಗೆ ಜಾಸ್ತಿ ಕೊಡಿ, ಅವ್ರಿಗೆ ಇಷ್ಟು ಕೊಡಿ ಅಂತ. ಹಾಗಾಗಿ ಇದು ಏನಂದ್ರೆ ಇದು ಮುಗಿಯದೇ ಕತೆ. ಇದು ಅಂದ್ರೆ ಅಕ್ಯುರೇಟ್ ಆಗಿ ಯಾರು ಹೇಳಿಕೆ ಆಗಲ್ಲ. ಆಗಸ್ಟ್ 16 ಅಂತ ಹೇಳಿದ್ದಾರೆ. ಸೊ ಆ ಡೇಟ್ಗೆ ಎಲ್ಲವೂ ನಿರ್ಣಯ ಆಗ್ಬಿಡುತ್ತೆ ಅಂತಾನೂ ಹೇಳಿಕ್ ಬಹಳ ಕಷ್ಟ ಇದನ್ನ. ಆ ರೇಷಿಯೋಸ್ ಏನಾಗಿದೆ, ಡೇಟಾಸ್ ಕಲೆಕ್ಟ್ ಮಾಡಿರೋದು ಅವೆಲ್ಲವನ್ನು ಪರಿಶೀಲನೆ ಮಾಡಿ. ಒಂದ್ ಕಡೆ ಸಿಎಂ ಅವರು ಪೂರ್ಣ ಪ್ರಮಾಣದಲ್ಲಿ ನಾವು ನೋಡಿಲ್ಲ ಅಂತಾರೆ. ಅಂದ್ರೆ ಅವರಂತೂ ನೋಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ 1,500,000ಗಿಂತ ಹೆಚ್ಚು ಪೇಜಸ್ ಇರಬೇಕು ಅಕಾರ್ಡಿಂಗ್ ಟು ಮಿ. ಸೊ ನಂಬರ್ ಆಫ್ ಪೇಜಸ್ ಆ ಡೇಟಾ ಅದು. ಬಟ್ ಅವ್ರ ಎಕ್ಸ್ಪರ್ಟ್ಸ್ ಅನ್ನ ಕೂರಿಸ್ಕೊಂಡು ಅವ್ರ ಹತ್ರ ಸ್ಟಡಿ ಮಾಡಿಸಿ ಏನ್ ಲೋಪದೋಷ ಇದೆ, ಎಲ್ಲವೂ ಸರಿ ಇದೆಯಾ, ಏನ್ ಕತೆ, ಏನಾದ್ರು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗಿದೆಯಾ ಡೇಟಾದಲ್ಲಿ, ಇವೆಲ್ಲ ನೋಡ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಅದನ್ನ ಪರಿಶೀಲನೆ ಮಾಡಿ ಅದಾದ ನಂತರ ಅಲ್ಲಿ ಜಾತಿವಾರು ನೋಡ್ಕೋತಾರೆ ಅಲ್ಲಿ. ಸೊ ಯಾರಿಗೆ ಎಷ್ಟೆಷ್ಟು ಹೋಗಿದೆ, ಏನ್ ಕತೆ, ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಬಟ್ ಇವೆಲ್ಲವೂ ಯಾವಾಗ ಸಮಸ್ಯೆಗಳಾಗಿ ಮತ್ತೆ ಉದ್ಭವ ಆಗುತ್ತೆ ಅಂದ್ರೆ, ಸೊ ಕೆಲವೊಂದು ಜಾತಿಗೆ ಸೇರಿದಂತ ಒಂದು ಜನಾಂಗದವರು ಅಂತ ಏನಿರ್ತಾರೆ ಅಂದ್ರೆ, ಈಗ ಏನು ಸಮೀಕ್ಷೆ ಮಾಡಿದ್ರು ಆ ಸಮೀಕ್ಷೆಯಲ್ಲಿ ಇರ್ತಕ್ಕಂಥ ಡೇಟಾಗೆ ಸಂಬಂಧಪಟ್ಟ ಹಾಗೆ, ಸೊ ಇಲ್ಲಿ ನಮಗೆ ಮಾಡಿರ್ತಕ್ಕಂಥ ಪ್ರಮಾಣ ರಿಸರ್ವೇಷನ್ಸ್ ಬಹಳ ಕಡಿಮೆ ಇದೆ. ಅಂದ್ರೆ ಅದು ನಮಗ್ ಕೊಡಿ, ನಮಗೂ ಹೆಚ್ಚು ಮಾಡಿ ಅಂತಕ್ಕಂಥ ಅಭಿಪ್ರಾಯಗಳನ್ನ ಮೂಡಿದಾಗ ಏನಾಗುತ್ತೆ, ಅದು ಮತ್ತಷ್ಟು ಕ್ಲಾಸಸ್ ಆಗುತ್ತೆ. ಅಂದ್ರೆ ದಿನಗಳು ಅದು ಎಳಿತಾ ಹೋಗ್ತಾ ಇರ್ತದೆ, ಫೈನಲೈಸ್ ಆಗಲ್ಲ ಬೇಗ ಅದು. ಸೊ ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಬಹಳ ಕಷ್ಟ. ಈಗಾಗಲೇ ತುಂಬಾ ಜನ ಒಂದು ಫ್ರೀಡಮ್ ಪಾರ್ಕ್ ಪ್ರತಿಭಟನೆ ಮಾಡ್ಲಿಕ್ಕೂ ಸಜ್ಜಾಗಿದ್ದಾರೆ. ನೋಡ್ಬೇಕು, ಇವೆಲ್ಲ ನಮಗೂ ಬೇಜಾರಿದು. ಸೊ ನನ್ಗೇನಂದ್ರೆ, ನಾನು ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈಗ ಪರಮೇಶ್ವರ್ ಸರ್ ಅದನ್ನೇ ಹೇಳಿದ್ರು, ಈಗ ಆಂಜನೇಯ ಸರ್ ಅದನ್ನೇ ಹೇಳಿದ್ರು ಒಂದ್ ಕಡೆ ಎಲ್ಲ ಅವರು. ಸೊ ನಾವು ಕೂಡ ಒಂದಷ್ಟು ನಮ್ಗೆ ಮೀಸಲಾತಿ ಬೇಕು ಅಂತ ನಾವು ಬಯಸ್ತಾ ಇದೀವಿ ನಮ್ಮ ಜನಾಂಗಕ್ಕೆ ಅಂತ ಅವರು ಸಾಕಷ್ಟು ಬೈಟ್ ಕೊಟ್ಟಿದ್ದಾರೆ. ಇವೆಲ್ಲ ನೋಡಿದಾಗ ಅಲ್ಲಿ ಅಂದ್ರೆ ಅವರ ಒಂದು ಬೈಟ್ಸ್ ಅಲ್ಲೇ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಸೊ ಇದಕ್ಕೆಲ್ಲ ಫೈನಲೈಸ್ ಯಾವಾಗ ಮಾಡ್ತಾರೆ ಅಂತಕ್ಕಂಥದ್ದು ಈಗ ಎಲ್ರೂ ಕಾಯ್ತಾ ಇರುವಂತದ್ದು. ಆಮೇಲೆ ಬಹಳ ಮುಖ್ಯವಾಗಿ ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಅಂತಾರೆ, ಸಮಯ ಮತ್ತು ಅಲೆ ಯಾರಿಗೂ ಕಾಯಲ್ಲ ಅಂತ. ಹಾಗಾಗಿ ಟೈಮು ಯಾರಿಗೂ ವೇಟ್ ಮಾಡಲ್ಲ ಈಗ. ನೋಡಿ, ಇದು
ಆರಂಭ ಆಯ್ತಲ್ಲ ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಈಗಾಗಲೇ ಸಾಕಷ್ಟು ಮಂತ್ಸ್ ಹಂಗೆ ಈಗ ಮುಂದೆ ಪಾಸ್ ಆಗ್ಬಿಟ್ಟಿದೆ ಅದು. ಅಂದ್ರೆ ನೋಡಿ, ಏಜ್ ಯಾರನ್ನ ಕೇಳುತ್ತೆ ಈಗ? ಏನೋ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಇದು ಏಜ್ ಕಂಟಿನ್ಯೂ ಆಗೋದು ಬೇಡ, ಅಷ್ಟಲ್ಲೇ ಇರಬೇಕು, ಇದ್ದಲ್ಲೇ ಇರಬೇಕು ಅಂತ ಸಾಧ್ಯನೇ ಅದು? ಇಟ್ಸ್ ಇಂಪಾಸಿಬಲ್. ಹಾಗಾಗಿ ತುಂಬಾ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೋಡಿ ಇಷ್ಟು ಡಿಲೇ ಮಾಡಿದ್ರೆ ನಮಗೆ 1 ವರ್ಷ ಅಟ್ಲೀಸ್ಟ್ ರಿಲ್ಯಾಕ್ಸೇಷನ್ ಮಾಡ್ಲೇಬೇಕು ಇವರು. ಯಾಕಂದ್ರೆ ಈಗ ಕನಿಷ್ಠ ಮತ್ತು ಗರಿಷ್ಠ ವಯಸ್ಸು ಅಂತ ಮಾಡ್ತಾರೆ ಪ್ರತಿಯೊಂದು ನೇಮಕಾತಿಗಳಿಗೂ. ಇವ್ರು ಮಾಡಿದಂತ ಸಮಸ್ಯೆಗೆ ನಾವ್ ಯಾಕೆ ಬಲಿ ಆಗ್ಬೇಕು? ಹಾಗಾಗಿ 1 year ಆದ್ರೂ ನಮ್ಗೆ ರಿಲ್ಯಾಕ್ಸೇಷನ್ ಮಾಡಿ ಏಜ್ನ ಅಂತಕ್ಕಂಥ ತುಂಬಾ ಜನ ಹೇಳ್ತಾ ಇದಾರೆ. ಹಾಗಾಗಿ ಇವ್ರೇನಾದ್ರೂ C&R ಅಲ್ಲೇ ಏನಾದ್ರೂ ಕರೆಕ್ಷನ್ ತಂದು 1 ವರ್ಷ ರಿಲ್ಯಾಕ್ಸೇಷನ್ ಮಾಡಿ, ಅಥವಾ ಎಲ್ಲಾದ್ರೂ ನೋಟಿಫಿಕೇಶನ್ ಇದನ್ನ ಮೆನ್ಷನ್ ಮಾಡಿ ಅಧಿಕೃತವಾಗಿ ಪ್ರಕಟ ಮಾಡಬೇಕಾಗುತ್ತೆ. ಇವೆಲ್ಲವೂ ಇದೆ. ಇದ್ಯಾವುದು ಮಾಡ್ಲಿಲ್ಲ ಅಂದ್ರೆ ಇವ್ರು ಆಡ್ತಕ್ಕಂಥ ದೊಂಬರಾಟಗಳಿಗೆ, ಅಥವಾ ಇವ್ರು ಮಾಡ್ತಕ್ಕಂಥ ಈ ರೀತಿಯಾದಂಥ ಕೆಲವೊಂದು ಅವೈಜ್ಞಾನಿಕವಾದಂಥ ಪ್ರಕ್ರಿಯೆಗಳಿಗೆ ಎಕ್ಸಾಮ್ ಆಸ್ಪಿರೆಂಟ್ಸ್ ಏನಾಗ್ತಾರೆ, ಬಲಿ ಆಗ್ಬಿಡ್ತಾರೆ. ಸೊ ಫೈನಲಿ ಪಾಪ ಅವ್ರಿಗೆ ಡಿಸಪಾಯಿಂಟ್ ಮಾಡ್ದಂಗೆ ಆಗುತ್ತೆ. ಅದ್ಯಾವುದು ಆಗ್ಬಾರ್ದು ಅಂತಂದ್ರೆ ವಿಳಂಬ ಆಗಿದ್ದು ಆಗ್ಬಿಡ್ತು. ಈಗ ಇದಾಗಬಾರ್ದಿತ್ತು. ಈಗ ನಮ್ಗೆ ಅದನ್ನ ಹೇಳಲಿಕ್ಕೆ ಬೇಜಾರು, ವಿಳಂಬ ಆಯ್ತು ಅಂತ ಆಗ್ಬಾರ್ದಿತ್ತು. ಯಾಕಂದ್ರೆ ಸಕಾಲಕ್ಕೆ ಎಲ್ಲವೂ ನಡಿಬೇಕಾಗುತ್ತೆ. ಈಗ ನೋಡಿ, 1 year ಕ್ರಾಸ್ ಆಗ್ತಾ ಇದೆ. ಈಗ TT ಎಕ್ಸಾಮ್ ಕಂಡಕ್ಟ್ ಮಾಡಿ ಈಗ ಅದರ ಒಂದು ಅಧಿಸೂಚನೆ ಕೂಡ ಇನ್ನೂ ಬಂದಿಲ್ಲ. ಅದನ್ನು ನಮಗೆ ಕಮೆಂಟ್ ಅಲ್ಲಿ ತುಂಬಾ ಜನ ಕೇಳ್ತಾ ಇರ್ತಾರೆ. ಇವೆಲ್ಲ ಸಾಕಷ್ಟು ರೀಸನ್ಸ್ ಇದೆ ಈಗ ಹೇಳಲಿಕ್ಕೆ. ಸೊ ದಯಮಾಡಿ ಹಾಗಾಗಿ ಸಾಧ್ಯವಾದಷ್ಟು ಬೇಗ ಇದಕ್ಕೆ ಒಂದು ಇತ್ಯರ್ಥ ಆಗ್ಬಿಟ್ರೆ, ಈಗ ವಿಳಂಬ ಆಗಿರ್ತಕ್ಕಂಥ ಹಲವಾರು ಇಲಾಖೆಗಳ ನೇಮಕಾತಿಗಳು ಸಕಾಲಕ್ಕೆ ಆಗಿ ಅದರ ಪ್ರಕ್ರಿಯೆಗಳೆಲ್ಲ ಬೇಗ ಆರಂಭ ಆಗ್ಬಿಟ್ರೆ, ಮುಖ್ಯವಾಗಿ 1 ವರ್ಷ ಏಜ್ನ ರಿಲ್ಯಾಕ್ಸೇಷನ್ ಮಾಡ್ಕೊಡ್ಬೇಕು. ಈಗ ಸ್ಟೇಟ್ ಗೌರ್ಮೆಂಟ್ ಅದನ್ನ ಮಾಡಬೇಕು, ಖುದ್ದಾಗಿ ಅದನ್ನ ಕನ್ಸರ್ನ್ ಮಾಡಿಕೊಂಡು ವಿದ್ಯಾರ್ಥಿಗಳ ಅಥವಾ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದಾಗಿ. ಇವೆಲ್ಲ ನಾನು ಕಾದು ನೋಡ್ತಾ ಇದ್ದೀನಿ, ಯಾವಾಗ ಆಗುತ್ತೆ ಇವೆಲ್ಲ ಸರ್ಕ್ಯುಲರ್ಸ್ ಯಾವಾಗ ಬರುತ್ತೆ ಅಂತ. ಹಾಗಾಗಿ ಸೊ ಅಟ್ಲೀಸ್ಟ್ ಮಾಹಿತಿಗೋಸ್ಕರವಾಗಿ ಏನೇನು ನಡೀತಾ ಇದೆ ಇಂಟರ್ನಲ್ ರಿಸರ್ವೇಷನ್ಸ್ ಸಂಬಂಧಪಟ್ಟಾಗ ಯಾರ್ಯಾರು ಏನು ಬೈಟ್ಸ್ ಕೊಡ್ತಾ ಇದ್ದಾರೆ, ಇವೆಲ್ಲ ನಿಮ್ಗೆ ಗಮನಕ್ಕೆ ತರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಸೊ ಈ ಪ್ರಯತ್ನ ಮಾಡ್ತಿರೋದು ಅಷ್ಟೇ ಈಗ. ಹಾಗಾಗಿ ಇದು ಮತ್ತೆ ಡಿಲೇ ಆಗ್ಬೋದು, ಯಾಕಂದ್ರೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಅಂತ ಕಾಣ್ತಾ ಇಲ್ಲ ಇವೆಲ್ಲವೂ ಕೂಡ. ನಮಗೆ ಬಹಳ ಬೇಜಾರಾಗ್ತಿದೆ ಇವೆಲ್ಲ ನೋಡ್ಬಿಟ್ರೆ. ನಿಮ್ ಗಮನಕ್ಕೆ ತರಬೇಕಿತ್ತು, ತಂದಿದ್ದೀನಿ. ನೋಡೋಣ, ಏನಾದರೂ ಅಪ್ಡೇಟ್ಸ್ ಬಂತು ಅಂದ್ರೂ ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.